ಇತ್ತೀಚೆಗೆ ರಾಜ್ಯದಲ್ಲಿ ಕೆಲವೆಡೆ ಮಳೆ ಪ್ರಮಾಣ ಕಡಿಮೆಯಾದ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿಗಳು ತಮ್ಮ ಕ್ಷೇತ್ರ ವ್ಯಾಪ್ತಿ ಬರ ಪರಿಶೀಲನೆ ಮಾಡುವಂತೆ ಸಿಎಂ ಡಿಕೆ ಶಿವಕುಮಾರ್ ಅವರ ಆದೇಶದ ಬೆನ್ನಲ್ಲೇ ಇಂದು ಸಚಿವ ಕೆಎಚ್ ಮುನಿಯಪ್ಪ ಅವರು ದೇವನಹಳ್ಳಿ ತಾಲೂಕು ಬೀರಸಂದ್ರ ಗ್ರಾಮದ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿಯನ್ನ ಮತ್ತು ರೈತರ ಸಂಕಷ್ಟಗಳನ್ನು ಆಲಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರಸ್ತುತ ಮಾಹೆಯಲ್ಲಿ ವರುಣ ಕೃಪೆ ಆಗುವ ನಿರೀಕ್ಷೆಯಲ್ಲಿದ್ದೀವಿ. ತಾಲೂಕಿನ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲೂ ರಾಗಿ ಬಿತ್ತನೆ ಬೀಜ ಲಭ್ಯ ಇದೆ. ಇಲ್ಲವಾದಲ್ಲಿ ಸರ್ಕಾರ ಸೂಕ್ತ ಪರಿಹಾರಕ್ಕೆ ಮುಂದಾಗಬೇಕು. ರೈತರು ಈ ಸಂದರ್ಭದಲ್ಲಿ ಬೆಳೆ ವಿಮೆ ಕಡ್ಡಾಯವಾಗಿ ಮಾಡಿಸಿಕೊಳ್ಳಿ. ಏನಾದರೂ ಬೆಳೆ ನಾಶವಾದರೆ ಅಲ್ಪ ಸ್ವಲ್ಪವಾದರೂ ಪರಿಹಾರ ದೊರೆಯುತ್ತೆ. ಕೆರೆಗಳಲ್ಲಿ ನೀರು ಕಡಿಮೆ ಆಗಿದೆ. ಇದರ ಬಗ್ಗೆ ಸರ್ಕಾರ ಚಿಂತನೆ ಮಾಡಿದೆ. ಕೆರೆಗೆ ನೀರು ಹರಿಯೋದಕ್ಕೆ ಅಡ್ಡವಾಗಿರೋದನ್ನ ರೈತರು ಬಿಡಬೇಕು. ಮಳೆ ಬಂದಾಗ ಕೆರೆಗೆ ನೀರು ಸರಾಗವಾಗಿ ಹೋಗುವಂತೆ ಮಾಡಬೇಕು ಅಂತ ತಿಳಿಸಿದ್ರು. ಐವತ್ತು ವರ್ಷ 64-65 ನಾನು SLC ಕೇವಲ 2692 ಎಕರೆ ಮಾತ್ರ ಆಗಿದೆ. ಕಾದು ನೋಡಬೇಕಾಗಿದೆ. ಆಗಸ್ಟಲ್ಲಿ ಮಳೆ ಬರ್ತದೆ ಅಂತ ಆಶೆ ಭಾವನೆಯಿದ್ದೀವಿ. ಮತ್ತು ಈಗಾಗಲೇ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಿದ್ದಾರೆ, ಕೃಷಿ ಸಂಬಂಧ ನಮ್ಮ ಜಾಯಿಂಟ್ ಡೈರೆಕ್ಟರ್ ಎಲ್ಲ ಇದ್ದಾರೆ. ಶಾರ್ಟ್ ಡ್ಯೂರೇಷನ್ 3 ತಿಂಗಳು 4 ತಿಂಗಳು ರಾಗಿಯನ್ನು ತಯಾರಿ ಮಾಡಿ ಇಟ್ಕೊಂಡಿದ್ದಾರೆ. ಮಳೆ ಬಂದರೆ ರೈತರಿಗೆಲ್ಲ ಕೊಡ್ತಾರೆ. ರೈತ ಸಂಘದ ಪ್ರತಿ ರೈತ ಸಂಘದಲ್ಲಿ ಕೂಡ ಈ ಗೊಬ್ಬರ ಮತ್ತು ರಾಗಿ ಕೂಡ ತಯಾರಿದೆ. ಇನ್ನೂ 15 ದಿನದವರೆಗೂ ಕೂಡ ಮಳೆ ಬಂದರೆ ಬಿತ್ತನೆ ಮಾಡ್ಬೋದು. ಎಂಡ್ ಆಫ್ ಆಗಲ್ಲ. ಬೇರೆ ವೆರೈಟೀಸು ML 365, ML 361 ಮತ್ತು 365 ಇಂಥವು. ಅದರಿಂದ ರಸಗೊಬ್ಬರಗಳು ತಯಾರಿದೆ. ಕೆರೆಗಳಲ್ಲಿ ಕೂಡ ನೀರು ಕಡಿಮೆ ಆಗಿದೆ. ನಾವು ಅದರ ಬಗ್ಗೆ ಈಗ ಸರ್ಕಾರ ಯೋಚನೆ ಮಾಡ್ತಾ ಇದ್ದೀವಿ ಏನು ಮಾಡಬೇಕು ಅಂತ. ಇನ್ನೂ ಒಂದು 15 ದಿನ ಕಾದು ನೋಡಬೇಕಾಗ್ತದೆ. ಒಂದು ವೇಳೆ ವರುಣ ದೇವರ ಕೃಪೆ ಮಾಡಿದರೆ ನಾವು ಕಷ್ಟದಿಂದ ಪಾರಾಗ್ತೇವೆ. ಒಂದು ವೇಳೆ ಬರಲೇ ಇಲ್ಲ ಅಂದಾಗ ರೈತರು ತಪ್ಪದೆ ಈ ತಿಂಗಳಲ್ಲಿ ಇನ್ಶೂರೆನ್ಸ್ ಮಾಡಿಸ್ಬೇಕು. ಬೆಳೆ ಇನ್ಶೂರೆನ್ಸ್ ಮಾಡಿದರೆ ಅವ್ರಿಗೊಂದಷ್ಟು ಪರಿಹಾರ ಸಿಗ್ತದೆ. ರೈತರನ್ನ ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ತೀವಿ, ಎಲ್ಲ ಇನ್ಶೂರೆನ್ಸ್ ಮಾಡಿಸಿರಿ. ಸರ್ಕಾರದಿಂದ ಹಣ ಬರ್ತದೆ, ಕೇಂದ್ರ ಸರ್ಕಾರದಿಂದ ಹಣ ಬರ್ತದೆ. ಈ ಕೆಲಸವನ್ನು ಮಾಡಬೇಕು. 15 ದಿನದ ನಂತರ ನಾವು ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ. ಅಷ್ಟರೊಳಗಡೆ ಕಾದು ನೋಡಬೇಕಾಗ್ತದೆ ಮಳೆಗೆ. ಕೆರೆಗಳು ತುಂಬಿಸೋದಕ್ಕೂ ಕೂಡ ಮಳೆ ಬಂದಾಗ ವೇಸ್ಟ್ ಆಗಿದ್ರೆ ಕೆರೆಗಳಲ್ಲೇ ನೀರು ತುಂಬಿಸುವಂಥದ್ದನ್ನು ಮಾಡಬೇಕಾಗ್ತದೆ. ಮಾಡೋಣ. ಇವತ್ತು ನಾಳೆ ಮಾನ್ಸೂನು ದೊಡ್ಡಬಳ್ಳಾಪುರ, ನೆಲಮಂಗಲ